ಅವ್ರದ್ದು ಏನೇನಿದೆ ಅದೆಲ್ಲ ನಂಗೆ ಗೊತ್ತಿಲ್ಲ. ಮತ್ತು ನೋಡಿ, ವಿಜಯೇಂದ್ರ ಅವರು ಸಹ ನಾನು ಜಿಲ್ಲಾಧ್ಯಕ್ಷ ಆದ 3 ದಿನಗಳ ನಂತರ ಅವ್ರಿಗೆ ಒಂದು ಬೊಕ್ಕೆ ಕೊಟ್ಟು ಒಂದು ಮಾತಾಡ್ಕೊಂಬರೋಣ ಅಂತ ಹೋದಾಗ ಸಹ ದೊಡ್ಡ ಮನುಷ್ಯ ಇದ್ದಾರೆ ಅವರು. ಅವತ್ತೇ ಫಸ್ಟ್ ನಾನು ಅವ್ರನ್ನ ಮೀಟ್ ಮಾಡಿದ್ದು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ಅವ್ರ ಫೋನ್ ನಂಬರ್ ಸಹ ನನ್ನ ಹತ್ರ ಇರಲಿಲ್ಲ, ನನ್ನ ಫೋನಲ್ಲಿ ಕೂಡ ಅವ್ರನ್ನ ಮಾತಾಡಿರಲಿಲ್ಲ. ಹೋದಾಗ ಅವ್ರು ಹೇಳಿದ್ರು, ನೋಡಪ್ಪ, ನಿನಗೆ ಪಕ್ಷ ಮಾತ್ರ ಮುಖ್ಯ, ನಾಳೆ ರಾಜ್ಯಾಧ್ಯಕ್ಷ ನಾನಾಗಿರ್ತೀನೋ ಇನ್ನೊಬ್ಬರಾಗಿರ್ತಾರೋ ಬೇಡ, ಪಕ್ಷಕ್ಕಷ್ಟೇ ನೀನು ಕೆಲಸ ಮಾಡಬೇಕು. ನಿಜವಾದ ಪಕ್ಷದ ಕಾರ್ಯಕರ್ತನ ರೀತಿ ನನ್ನ ಲೀಡರ್ ಆಗಿ ಅವ್ರು ಮಾತಾಡಿದ್ರು. ಅವ್ರ ಮೇಲಿದ್ದಂತಹ ಏನು ಗೌರವ ಇನ್ನಷ್ಟು ಹೆಚ್ಚಾಯಿತು. ಅವ್ರು ಯಾವತ್ತೂ ಈ ರೀತಿ ಗುಂಪುಗಾರಿಕೆ ಮಾಡು, ಅವನ ಜೊತೆ ಇದು ಮಾಡು ಹೇಳ್ಕೊಟ್ಟೇ ಇಲ್ಲ. ಅದನ್ನೇ ವಿಶ್ವನಾಥ್ ಅಣ್ಣನ್ ಸಹ ಅದನ್ನೇ ಹೇಳಿದ್ರು. ವಿಶ್ವನಾಥ್ ಅಣ್ಣಂಗೆ ಫೋನ್ ಮಾಡಿದೆ, ಅಣ್ಣ ಥ್ಯಾಂಕ್ಸ್ ಅಣ್ಣ, ಈ ಥರ ಆಯಿತು, ನೀವೇನು ಹೇಳಿದ್ರೆ ಆ ಥರ ನಡ್ಕೊಂಡು ಹೋಗ್ತೀನಿ ಅಣ್ಣ. ಈ ಮಾತು ನಾನು ಹೇಳಿದೆ. ಅವ್ರು ಹೇಳಿದ್ರು, ನಾನು ಹೇಳ್ದಂಗೆ ನಡಿಬಾರ್ದು, ಪಕ್ಷ ಹೇಳ್ದಂಗೆ ನಡಿಬೇಕು, ಪಕ್ಷ ಮಾತ್ರ ನಮ್ಗೆ ಇಂಪಾರ್ಟೆಂಟ್. ಅವ್ರು ಹೇಳಿದ್ರು, ನನಗೆ ಯಡಿಯೂರಪ್ಪ ಅವ್ರನ್ನ ಕಂಡ್ರೆ ಪ್ರಾಣ. KJP ಕಟ್ಟಿದ್ರು ಅವರು, ನಾನು KJPಗೆ ಹೋಗ್ಲಿಲ್ಲ. ಯಾಕೆ ನಾನು KJPಗೆ ಹೋಗ್ಲಿಲ್ಲ? ನನಗೆ ನನ್ನ ಪಕ್ಷ ಯಡಿಯೂರಪ್ಪ ಅವ್ರಿಗಿಂತ ಇಂಪಾರ್ಟೆಂಟ್ ಆಗಿತ್ತು. ನಿನಗೂ ಅಷ್ಟೇ, ನನಗಿಂತ ಇಂಪಾರ್ಟೆಂಟ್ ಪಕ್ಷ ಆಗಿರ್ಬೇಕು ಅಂತ ಹೇಳ್ಕೊಂಡಂತಹ ಅಂಥವ್ರ ಜೊತೆ ಬೆಳೆದಿದ್ದಕ್ರಿ ನಾವು ಇವತ್ತು ಆರಾಮಾಗಿ ಕೂತಿರೋದು. ನಮ್ಗೆ ಏನೋ ಇಲ್ಲದೇ ಇದ್ರು ನಡೀತೆ ಅಂತ ಹೇಳೋದು, ಅಂಥವ್ರ ಜೊತೆ ಬೆಳೆದಿದ್ದಕ್ಕೆ, ಅಂಥವ್ರು ನೋಡಿ ಕಲ್ತಿದ್ದಕ್ಕೆ ನಾವಿವತ್ತು. ಅಧಿಕಾರ ಏನಿದು? ಅಧಿಕಾರ ಒಂದೇನ ಎಲ್ಲದಕ್ಕೂ ಇಂಪಾರ್ಟೆಂಟು. ವಾಜಪೇಯಿ ಅವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಅಡ್ವಾಣಿ ಅವರು, ಅವರೆಲ್ಲ ಪಕ್ಷ ಕಟ್ಟಿದಾಗ ಎಲ್ಲಿತ್ತು ನಮ್ಗೆ ಅಧಿಕಾರ? ಅವರೆಲ್ಲ ಕಟ್ಟಿದ್ರ ಫಲ ಅಲ್ವೇನ್ರಿ ನೀವು ಉಣ್ತಾ ಇರೋದು? ಮಾತಿಗೆ ಮುಂಚೆ ನೀವು ಹೇಳ್ತೀರಾ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ ಬಂದೆ ಅಂತ. ನೀವೇನೇನ್ ಮಾಡಿದ್ರಿ ಅಂತ ನಂಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಲ್ಲಪ್ಪ. ಈ ಮುಖಾಂತರ ನಾನು ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ಏನು ನನ್ನ ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಪರ್ಸನಲ್ ಆಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು, ಸುಮಾರು ಒಂದು 10-12 ವರ್ಷಗಳಿಂದ ನಾನು ಜೀರ್ಣ ಮಾಡ್ಕೊಂಡೇ ಬಂದೆ. ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ, ಮತ್ತೆ ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ. ಅದರಂತೆ ನಡೀತೀನಿ. ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದರು. 2007ರಲ್ಲಿ ನಾನು ಮತ್ತೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ. ಇದೇ ಸುಧಾಕರ್ ಅವರು 2007-8ರಲ್ಲಿ ಸುಧಾಕರ್ ಅವರು KPCC ಪ್ರೆಸಿಡೆಂಟ್ಗೆ ಸೆಕ್ರೆಟರಿ ಆಗಿದ್ರು. ಅವರು, ನಾನು ಮತ್ತೆ ಅವ್ರ ಮನೆಯವ್ರಿಗೋಸ್ಕರ, ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ. ಆವತ್ತು ನಾನು ಪ್ರಯತ್ನ ಪಟ್ಟು ನನಗೆ ಟಿಕೆಟ್ ತಗೊಂಬಂದೆ ನನ್ನ ತಾಯಿಯವ್ರಿಗೆ ZP ಕ್ಷೇತ್ರಕ್ಕೆ. ಆದರೆ ಈ ಮನುಷ್ಯ, ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ, ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂತೇಳಿ ನನ್ನ ತಾಯಿಯನ್ನ ಆವತ್ತು ರೆಬೆಲ್ ಹಾಕಿ, ಏನಕ್ಕೆ? ಆವತ್ತಿಂದನೇ ನಮ್ಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ, ಆವತ್ತು ನಮ್ಮನ್ನ ಸೋಲಿಸುವಂತ ಕೆಲಸ ಆಯಿತು. ಆದರೂ ನಾವು ನಿಮ್ಮನ್ನು ಬಿಟ್ವಾ? 2013ರಲ್ಲಿ ಎಲೆಕ್ಷನಲ್ಲಿ ನೀವು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡಿ, ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರ್ಬೋದು ನೀವು ಕಾಂಗ್ರೆಸ್ಸಲ್ಲಿ ಇದ್ದಾಗ, ಆದರೆ ನಿಮಗೆ ತೊಂದರೆ ಕೊಡುವಂತಹ ಕಚಡ ಕೆಲಸ ನಾನು ಮಾಡಿಲ್ಲ. 2018ರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ರಿ, ನಾನು BJP ಪಕ್ಷದಲ್ಲಿದ್ದೆ. ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ, ಸೋತ್ವೋ ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದೆ. 2019ಕ್ಕೆ ತಾವು ಬಂದ್ರಿ, ನನ್ನ ಪಕ್ಷಕ್ಕೆ ಬಂದ್ರಿ. ನೀವು ನನಗೆ ಕಳಿಸಿರೋ ಮೆಸೇಜಸ್ಸು, ನಾನು ನೀವು ಮಾಡಿರುವಂತಹ ಕೆಲಸ, ನನ್ನ ತನು ಮನ ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ. ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು ನಮಗೆ. ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು. ನನ್ನ ಅಣ್ಣ CT ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ರು. ಅವ್ರನ್ನ ಕೇಳಿ ನೋಡಿ, ತನು ಮನ ದನಗಳನ್ನ, ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ, ಇಡೀ ಹೋಬಳಿಯಲ್ಲಿ ಯಾವತ್ತು ಯಾರಿಗೂ ಬರ್ದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ. ನಾನು ಯಾವತ್ತು ಕೆಟ್ಟ ಕೆಲಸ ಮಾಡಿದ್ದೀನಿ? 2023ರಲ್ಲಿ ನೀವು ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ, ನಾನು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡ್ತೀನಿ, ನನ್ನ ಪಕ್ಷದ ವಿರುದ್ಧ ನಾನು ಅವತ್ತೂ ಸಹ ಕೆಲಸ ಮಾಡಿದ್ದೆ. 2024ರಲ್ಲಿ ನೀವು ಎಲೆಕ್ಷನ್, ನೀವು MP ಟಿಕೆಟ್ ಕೇಳಿದಾಗ, ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು. ನಾವು ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ ನಿಜ, ಅವ್ರ ಜೊತೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ. ಅದನ್ನು ತಪ್ಪು ಅಂತ ನೀವು ಹೆಂಗೆ ಹೇಳಕ್ಕಾಗುತ್ತೆ? ಆಂತರಿಕ ಪ್ರಜಾಪ್ರಭುತ್ವ. ಆದರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ, ನಿಮ್ಗೆ ಸಿಕ್ತು, ನಿಮ್ಗೆ ಕೆಲಸ ಮಾಡಿದ್ದೀನಿ ಹೇಳುವ ನಿಮ್ಮ ಆತ್ಮಸಾಕ್ಷಿಯಾಗೆ, ನಿಮ್ಮ ಮನೆ ಮೇಲೆ ದೇವ್ರ ಮೇಲೆ ಆಣೆ ಮಾಡಿಕೊಂಡು ನೀವು ಹೇಳಿ ನಿಮಗೆ ಕೆಲಸ ಮಾಡಿದ್ದೀನೋ ಇಲ್ವೋ ಅಂತ. ನಾನು ರಾಜಕೀಯ ಬಿಡ್ತೀನಿ ರೀ, ನೀವೇನಾದರೂ ಆಣೆ ಮಾಡಿಬಿಟ್ಟು ಹೇಳ್ಬಿಟ್ರೆ ಆ ದೇವ್ರು ನೋಡ್ಕೊಂತ ನಿನ್ನ ಮೇಲೆ. ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ.
ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ ಆಗಿರೋ ನನಗೊಂದು ಶೆಲ್ಟರ್ ಬೇಕಿತ್ತು, ನಾ ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ. ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ. ನಿನ್ನ ಮೇಲೆ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ. ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲಾನು ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ. ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗಿಡ್ತೀನಿ. ಕೋವಿಡ್ ಟೈಮಲ್ಲಿ ನೀನು ಮಾಡಿರುವಂತಹ ಯಾರು ಕೋವಿಡ್ ಇವಾಗ ವರದಿ ಇದು ಮಾಡ್ತಿರೋದು ಯಾರು ಸರ್? ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ನೋಡಿ, ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಮೈಕ್ರೋ ಫೈನಾನ್ಸ್ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡ್ಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ, ಒರಿಜಿನಲ್ ದಾಖಲೆಗಳಿದೆ. ಘನತೆವೆತ್ತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ, ನಿಮ್ಮಂತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ. ಇದು ಒಂದೇ ಒಂದು ಇನ್ನ ಸ್ಟಾರ್ಟಿಂಗ್. ನಿನ್ಗಿನ್ನ ಸುಧಾಕರ್, ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ 100 ಇದೆ ಅಂತ ನಿನ್ಗೆ ಹೇಳಿದ್ದೀನಿ. ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು, ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ. ಭ್ರಷ್ಟಾಚಾರ ಮಾಡಬೇಡ, ನಿನ್ನ ತಂದೆ ತಾಯಿ ಗೌರವ ತರ ಅಂತ ಕೆಲಸ ಮಾಡುವಂತ ನಾನು ಮೆಸೇಜ್ ಮಾಡಿದ್ದೀನಿ. ನನಗೆ ರಿಪ್ಲೈ ಮಾಡಿರೋದಿದೆ, ತೋರಿಸ್ತೀನಿ ಇವತ್ತು. ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ದೇಶ, ನನ್ನ ಚಿಕ್ಕಬಳ್ಳಾಪುರ ಅಂತ ನನ್ನ ಪ್ರಾಣರಿ. ಎಲ್ಲರ ಒಂದು ಭೂಮಿವರೆಗೂ ಬಗ್ತೀವಣ್ಣ. ಭೂಮಿಯಿಂದ ಬಗ್ಗುವಂತ ನನ್ನ ಹೆಂಡತಿ ಮಕ್ಕಳವರು, ನೀನೊಬ್ಬನೇ ಬದುಕಬೇಕಾಗಿರೋದು. ನಿಂದೊಬ್ಬಂದ ಇದು ಪ್ರಪಂಚ, ನಿಂದೊಬ್ಬಂದ ಬಿಜೆಪಿ. ಅಸೂಯೆಗೊಂದು ಹದ್ದುಪದ್ದು ಇಲ್ವಾ? ಒಂದು ಹೊಟ್ಟೆಯವರಿಗೊಂದು ಹದ್ದುಪದ್ದು ಇಲ್ವಾ? ನಿನ್ಗೊಬ್ಬನಿಗೆ ನನ್ನ ಕುಟುಂಬ ಇರೋದು, ಬೇರೆ ಯಾರಿಗೂ ಕುಟುಂಬ ಇಲ್ಲ. ಯಾವನ ಒಂದು ಸ್ವಲ್ಪ ಬೆಳೆದ್ರೆ ಸಾಕು, ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹಾಕು, ಅವನ ಜಮೀನ್ ಮೇಲೆ ಇದು ಮಾಡು. ಎಷ್ಟು ದಿವಸ ಅಂತ ಈ ಪಾಪದವರೇ ಹೊತ್ಕೊಂತೀಯ ಸುಧಾಕರ? ಮನುಷ್ಯನಾಗ್ ಬದುಕಪ್ಪ, 4 ದಿವಸದ ಜೀವನ. ನಿನ್ಗೆ ಏನ್ ಬೇಕೋ ಅದು ಮಾಡ್ಕೋ. ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಪ್ರಕೃತಿಯ ವಿರುದ್ಧವಾಗಿ ಹೋಗ್ಬೇಡಪ್ಪ. ಎಲ್ಲದಕ್ಕೂ ಒಂದು ಹದ್ದುಪದ್ದು ಇದೆ ರೀ. ನಾನು ಡೆಫಿನೆಟ್ ಆಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನ ಅವ್ರಿಗೆ ಓಪನ್ ಆಗಿ ಹೇಳಿದ್ದೀನಿ. ಸುಧಾಕರ್ಗೆ ಹೇಳಿದ್ದೀನಿ, ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಇವತ್ತಲ್ಲ, 3-4 ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ, ಎದುರುಗಡೆ ಕೊಟ್ಟಿದ್ದೀನಿ. ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ. ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನೀನು ಮಾಡಿರೋ ಅನಾಚಾರ, ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ 100 ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ. ನಿನಗೆ ಹೇಳಿದ್ದೀನಿ ಇದನ್ನ. ಮೈಕ್ರೋ ಫೈನಾನ್ಸ್, ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನು ಕೊಟ್ಟಿದ್ಯಾ. ನೀನು ಇಲ್ಲ ಅಂತ ಹೇಳು, ನೀನು ಬಿಡು. ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ, ಇದೆ ಅಂತ ಹೇಳಿದ್ರು ಅಷ್ಟೇ. ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು, ನಿನ್ನ ಗ್ರಾಚಾರ ಮುಗೀತು, ನಿಂದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು. ನಾನ ನೋಡಬೇಡ, ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್. ನಾನ ನೋಡೋಣ. ಕ್ಲಾರಿಟಿ ಇದೆ ನನ್ನ ಜೀವನದಲ್ಲಿ. ತುಂಬ ತೃಪ್ತಿಯಾದ ಜೀವನನ ಇದುವರೆಗೂ ನಾನು ಮಾಡಿದ್ದೀನಿ. ಏನೂ ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನ್ನ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ. ನನ್ನ ಮೇಲೆ ಜನಗಳಿಗೆ ಪ್ರೀತಿ ಇದೆ, ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ. ನಾನೊಂದು ಲೇಔಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಹೋಗ್ತೀಯ, ಅವ್ರ ಮೇಲೆ ಕೇಸ್ ಹಾಕು ಅಂತ ಹೇಳ್ತೀನಿ. ನನ್ನ ಕುಟುಂಬದಲ್ಲಿರೋ ಹೆಣ್ಣು ಮಕ್ಕಳನ್ನ ನೀನು ಕರೆಸ್ಕೊಂಡು ಹೇಳ್ತೀಯ, ನೋಡು ಅವನೇನೋ ಮಾಡ್ತಿದ್ದಾನೆ, ಏನೋ ಆ ಹೆಣ್ಮಕ್ಳು ನಿನ್ಗೆ ಯಾವಾಗ ಕೊಟ್ಟು ನಿನಗೆ ಬೆಲೆ ಕೊಟ್ಟಿಲ್ವೋ ಅಲ್ಲಿ ಬಿಡ್ತೀಯ. ಎಲ್ಲ ನೀನು ಒಬ್ಬ ಮನುಷ್ಯನಾಗಿ, ಒಬ್ಬ ಸಂಸದನಾಗಿ, ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗಬೇಕು. ಇವಾಗ ಏನು ನನಗಿವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ, ನೀನು ಹೋಲ್ಡ್ ಮಾಡಿಸಿದ್ದಕ್ಕೆ. ನಿನಗೆ ಎಷ್ಟು ಮೆಸೇಜ್ ಬಂದಿದೆ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಎಷ್ಟು ಜನ ನಿನ್ಗೆ ಹೊಗಳಿದ್ದಾರೆ, ಸ್ಕ್ರೀನ್ಶಾಟ್ ಕಳಿಸು, ನಾನು ಕಳಿಸ್ತೀನಿ. ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದಾರೆ ತೋರಿಸು. ನೀನು ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಒಬ್ಬರೇ ಯೋಚನೆ ಮಾಡಿ, ಮನುಷ್ಯನಾಗು. ಯಾರಪ್ಪನ ಸ್ವತ್ತಲ್ಲ ಪ್ರಜಾಪ್ರಭುತ್ವ. ಪ್ರದೀಪ್ ಈಶ್ವರ್ ಯಾರ್ರೀ? ಒಂದು ಅನಾಥ ಹುಡುಗ, ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ. ನೀನು ನಾನು ಇನ್ನೊಬ್ಬನು ಒಪ್ಪಲೇಬೇಕು. ಇದು ಪ್ರಜಾಪ್ರಭುತ್ವದ ಶಕ್ತಿ.
ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನಿನ್ನ ಬುದ್ಧಿ ಬಂದಿಲ್ಲ, ನೀನು ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಾಯ ಅಧಿಕಾರ? ನನಗೇನಕ್ಕೆ ಬೇಕು? ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ? ನನ್ನ ಕಷ್ಟದ ದುಡ್ಡನ್ನು ನನಗೆ ₹1 ಇದ್ದರೆ ₹1, ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ. ನೀನು ಯಾವನ ಕೇಳೋಕ್ಕೆ?